ಮಲಪ್ರಭಾ ನದಿಯನ್ನ ದಾಟಿ ತಮ್ಮ ಜೀವನವನ್ನ ಕಟ್ಕೊಳ್ತಾ ಇದ್ದಾರೆ ರೈತರು. 12,000 ಕ್ಯೂಸೆಕ್ನಷ್ಟು ನೀರಿನ ಹರಿವಿನಲ್ಲಿ ನದಿ ದಾಟ್ತಾ ಇದ್ದಾರೆ ರೈತರು. ಇನ್ನೊಂದ್ ಕಡೆಯಲ್ಲಿ ಜಾನುವಾರುಗಳನ್ನು ಕೂಡ ಕರ್ಕೊಂಡು ಹೋಗ್ತಾ ಇದ್ದಾರೆ. ಬದುಕ್ಬೇಕಲ್ವಾ, ಜೀವನ ಮಾಡ್ಬೇಕಲ್ವಾ? ರೈತರಿಗೇನು ಕೂತಲಿಗೆ ದುಡ್ಡು ಬಂದು ಬೀಳಲ್ವಲ್ಲ, ಕಷ್ಟಪಟ್ರೆ ಮಾತ್ರ ಅವರ ಜೀವನ. ದಿನ ಬೆಳಗಾದ್ರೆ ಹೇಳ್ಬೇಕು, ಜಾನುವಾರುಗಳನ್ನ ನೋಡ್ಕೊಳ್ಬೇಕು, ಕೃಷಿ ವಿಚಾರದಲ್ಲಿ ಗಮನ ಹರಿಸ್ಬೇಕು. ನಾನು, ನನ್ನ ಮನೆ, ನನ್ನ ತೋಟ, ನನ್ನ ಜಮೀನು, ನನ್ನ ಪ್ರಾಣಿಗಳು, ಇದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಇರ್ತಾರೆ. ದಿನ ದುಡಿಬೇಕು, ದಿನ ತಿನ್ನಬೇಕು, ಆ ಥರದೊಂದು ಜೀವನ ಸಾಗಿಸ್ತಾ ಇರ್ತಾರೆ. ಆದರೆ ಈ ಮಳೆಗಾಲದ ಪರಿಸ್ಥಿತಿಯಲ್ಲಿ ಯಾವಾಗ್ಲೂ ಕೂಡ ಸಮಸ್ಯೆ ಆಗತ್ತೆ ನೋಡಿ. ಕಳೆದ 40 ವರ್ಷದಿಂದ ಇದೇ ಥರದೊಂದು ಪರಿಸ್ಥಿತಿಯನ್ನ ರೈತರು ಎದುರಿಸ್ತಾ ಇದ್ದಾರೆ ಅಂತಂದ್ರೆ, 40 ವರ್ಷದಿಂದ ಎಷ್ಟು ಸರ್ಕಾರಗಳು ಬಂದ್ವು, ಎಷ್ಟು ಜನಪ್ರತಿನಿಧಿಗಳ ಆಯ್ಕೆ ಆಯಿತು, ಎಷ್ಟು ಅಧಿಕಾರಿಗಳು ಚೇಂಜಸ್ ಆದ್ರೂ ಕೂಡ ಇಲ್ಲಿವರೆಗೂ ಒಂದು ಶಾಶ್ವತವಾದಂಥ ಪರಿಹಾರ ಅನ್ನೋದು ಮಾತ್ರ ಈ ಭಾಗದ ರೈತರಿಗೆ ಸಿಕ್ಕೇ ಇಲ್ಲ. ಪರಿಹಾರ ಅನ್ನೋದಾಗ್ಲಿ ಅಥವಾ ಅಭಿವೃದ್ಧಿ ಅನ್ನೋದಾಗ್ಲಿ ಇದೆಲ್ಲವೂ ಕೂಡ ಈ ಭಾಗದ ರೈತರಿಗೆ ಮರೀಚಿಕೆ ಆಗ್ಬಿಟ್ಟಿದೆ ನೋಡಿ. ಪ್ರತಿನಿತ್ಯವೂ ಜೀವ ಕೈಯಲ್ಲಿ ಇಟ್ಕೋಬೇಕು, ನದಿ ದಾಟ್ಕೊಂಡು ಹೋಗ್ಬೇಕು. ನಿತ್ಯ ಮಳೆಯಿಂದ ಜನರಲ್ಲಿ ಆತಂಕ ಹೆಚ್ಚಾಗ್ತಾ ಇದೆ. ಬದುಕಿಗಾಗಿ ತಮ್ಮ ಜೀವವನ್ನೇ ಪಣಕ್ಕಿಡ್ತಾ ಇದ್ದಾರೆ ರೈತರು. ಜೀವವನ್ನೇ ಲೆಕ್ಕಿಸದೆ ಕೃಷಿಗಾಗಿ ಈಜಿ ಮಲಪ್ರಭಾ ನದಿ ದಾಟ್ತಾ ಇದ್ದಾರೆ ರೈತರು. ಏನಾದ್ರೂ ಒಂದು ವ್ಯವಸ್ಥೆ ಮಾಡ್ಬೇಕಲ್ವಾ? ಅಧಿಕಾರಿಗಳ ಗಮನಕ್ಕಿದೆ, ಆದ್ರೂ ತಲೆ ಕೆಡಿಸ್ಕೊಳ್ತಾ ಇಲ್ಲ. ಇನ್ ಜನಪ್ರತಿನಿಧಿಗಳಿಗೆ ಮಳೆ, ಜೋರ್ ಮಳೆ, ಹೊರಗಡೆ ಹೋಗೋ ಹಾಗೆ ಇಲ್ಲ. ನೆಂದು ಬಿಟ್ರೆ ಮೈ ಕೈ ಎಲ್ಲ, ಗಾಳಿಗೆ ಶೀತ ಜ್ವರ ಬಂದ್ಬಿಟ್ರೆ. ಹಂಗಾಗಿ ಜನಪ್ರತಿನಿಧಿಗಳು ಅನ್ನಿಸ್ಕೊಂಡವರು, ಓಟ್ ಹಾಕಿ ಗೆಲ್ಲಿಸಿದವರು ಈ ಕಡೆ ತಲೆನೂ ಹಾಕ್ತಾ ಇಲ್ಲ. ಹಾಗಾಗಿ ರೈತರು ಹಿಡಿಶಾಪ ಹಾಕ್ತಾ ಇದ್ದಾರೆ. ಎಷ್ಟೇ ಅಭಿವೃದ್ಧಿ, ಎಷ್ಟೇ ಯೋಜನೆ, ಯಾವುದೇ ಸರ್ಕಾರ ಏನೇ ಆದ್ರೂ ನಾವು ಮಾತ್ರ 40 ವರ್ಷದಿಂದ ಈಜ್ಕೊಂಡು ಮಲಪ್ರಭಾ ನದಿ ದಾಟ್ಕೊಂಡು ಹೋಗಿ ಜೀವನ ಕಟ್ಕೊಳ್ಳೋದು ಇಂದಿಗೂ ನಿಂತಿಲ್ಲ. ಇನ್ನೂ ಎಷ್ಟು ಅಂತ ಅನುಭವಿಸ್ಬೇಕು ಅಂತ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ರೈತರ ಗೋಳಾಟ ಕಾಣಿಸಿದ ರೀತಿಯಲ್ಲಿಯೇ ಜನಪ್ರತಿನಿಧಿಗಳು ಮತ್ತು ಅಧಿಕಾರಿಗಳು ವರ್ತನೆಯನ್ನ ಮಾಡ್ತಾ ಇದ್ದಾರೆ ನೋಡಿ. ಇದು ಬೆಳಗಾವಿಯ ಪರಿಸ್ಥಿತಿ. ಬೆಳಗಾವಿ ಜಿಲ್ಲೆಯಲ್ಲಿ 40 ವರ್ಷದಿಂದ ಇದೇ ಥರದೊಂದು ಪರಿಸ್ಥಿತಿಯನ್ನ ಹುಣಶಿಕಟ್ಟಿ ಗ್ರಾಮದ ರೈತರು ಎದುರಿಸ್ತಾ ಇದ್ದಾರೆ. 12,000 ಕ್ಯೂಸೆಕ್ ನೀರಿದೆ. ಆ ನೀರಿನಲ್ಲಿ ಈಜ್ಕೊಂಡು ಹೋಗ್ತಾ ಇದ್ದಾರೆ ರೈತರು ಅಂತಂದ್ರೆ ಯಾವ ರೀತಿಯಾಗಿ ತಮ್ಮ ಪ್ರಾಣದ ಹಂಗನ್ನು ತೊರೆದಿದ್ದಾರೆ ಜೀವನ ಕಟ್ಕೊಳ್ಳೋದಕ್ಕೆ ಅನ್ನೋದನ್ನ ಯೋಚನೆ ಮಾಡಬೇಕಾಗತ್ತೆ. ಅಯ್ಯೋ ಮಳೆ ಇದೆ, ಮನೆಯಿಂದ ಹೊರಗೆ ಹೋಗೋದು ಬೇಡ, ಮನೆಯಲ್ಲೇ ಕುತ್ಕೊಳ್ಳೋಣ ಅಂತ ಅಂದ್ರೆ ಜೀವನ ಸಾಗಲ್ಲ, ನಡೆಸ್ಬೇಕಲ್ವಾ? ಯಾರು ತಂದು ಹಾಕ್ತಾರೆ? ಯಾರು ಜಾನುವಾರುಗಳನ್ನ ನೋಡ್ಕೊಳ್ತಾರೆ? ಯಾರು ತಮ್ಮ ಕೃಷಿ ಭೂಮಿಯನ್ನ ನೋಡ್ಕೊಳ್ತಾರೆ? ಯಾರು ನೋಡ್ಕೊಳ್ಳಲ್ಲ. ಕನಿಷ್ಠ ಪಕ್ಷ ನಮಗೆ ಅಂತ ಒಂದಷ್ಟು ಯೋಜನೆಗಳಿದೆಯಲ್ಲ, ಅದನ್ನಾದ್ರೂ ಜಾರಿಗೆ ತನ್ನಿ ಅಂತ ಕೇಳ್ಕೊಂಡ್ರೂ ಪ್ರಯೋಜನ ಇಲ್ಲ. ಇದು ಸರ್ಕಾರದ ಗಮನಕ್ಕೆ ಜನಪ್ರತಿನಿಧಿಗಳು ಮತ್ತು ಅಧಿಕಾರಿಗಳು ತಂದಿದ್ದಾರೋ ಇಲ್ವೋ ಗೊತ್ತಿಲ್ಲ. ಇಲ್ಲಿವರೆಗೂ ಇದನ್ನ ಸರಿಪಡಿಸುವಂತ ಕೆಲಸಕ್ಕಂತೂ ಯಾರೊಬ್ರು ಮುಂದಾಗಿಲ್ಲ. ಇದನ್ನೆಲ್ಲ ನೋಡಿ 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 ರೈತರಿಗೂ ಕೂಡ ಸಾಕಾಗಿ ಹೋಗಿದೆ. ಅದಕ್ಕೆ ಏನಾದರೂ ಪರವಾಗಿಲ್ಲ, ಇದೇ ನದಿಲಿ ಈಜ್ಕೊಂಡು ಹೋಗಬೇಕು, ದಡ ಸೇರಬೇಕು, ಜೀವನ ಕಟ್ಕೊಳ್ಬೇಕು ಅಂತ ಓಡಾಡ್ತಾ ಇದ್ದಾರೆ. ನಿಜವಾಗ್ಲೂ ಇದೆಲ್ಲ ಒಂದು ಅಪಾಯ. ನಾವು ಹೇಳ್ತೀವಿ, ಅಯ್ಯೋ ಜೋರು ಮಳೆ ಆಗ್ತಾ ಇದೆ, ಗುಡ್ಡ ಕುಸಿತಾ ಇದೆ, ನದಿಲಿ ಕೊಚ್ಚೋಗ್ತಾ ಇದ್ದಾರೆ, ನದಿ ಪಾತ್ರದ ಜನರು ಬಹಳ ಎಚ್ಚರಿಕೆಯಿಂದ ಇರಿ, ನದಿ ಬಳಿಗೆ ಹೋಗಬೇಡಿ ಅಂತ. ಇಲ್ಲಿ ಕುತ್ಕೊಂಡು ಹೇಳ್ಬೋದು ಹೋಗಬೇಡಿ, ಇನ್ನೊಂದು ಮತ್ತೊಂದು ಅಂತ. ಹೋಗಲಿಲ್ಲ ಅಂತಂದರೆ ಅವ್ರ ಜೀವನ ತುಂಬ ಕಷ್ಟ ಆಗತ್ತೆ. ಸೊ ಹಾಗಾಗಿ ಯಾರು ಏನಾದರೂ ಹೇಳಲಿ, ನಮ್ಮ ಜೀವನ ನಾವು ನಡೆಸಲೇಬೇಕಲ್ವಾ, ಒಂದು ಅನಿವಾರ್ಯ ಪರಿಸ್ಥಿತಿಲಿ ಇದ್ದೀವಿ ಅಂತ ರೈತರು ಹೋಗ್ತಾ ಇದ್ದಾರೆ. ಸೊ ಈ ಥರದೊಂದು ಸಂಕಷ್ಟದ ಪರಿಸ್ಥಿತಿಯನ್ನು ಬೆಳಗಾವಿ ರೈತರು ಎದುರಿಸ್ತಾ ಇದ್ದಾರೆ. ಆದಷ್ಟು ಬೇಗ ಇದಕ್ಕೊಂದು ಶಾಶ್ವತ ಪರಿಹಾರವನ್ನು ಕಲ್ಪಿಸ್ಕೊಡಿ ಅಂತ ಕೇಳ್ತಾ ಇದ್ದಾರೆ. ಎಲ್ಲ ಕಡೆಯಲ್ಲೂ ನದಿ ಉಕ್ಕಿ ಹರಿತಾ ಇದೆ, ಸೇತುವೆ ಎಲ್ಲ ಮುಳುಗಡೆ ಆಗಿದೆ, ಅಪಾಯದ ಮಟ್ಟ ಮೀರಿ ಹರಿತಾ ಇದೆ. ಒಂದು ಸ್ವಲ್ಪ ಯಾಮಾರಿದ್ರೂ ಯಾರ ದೇಹವೂ ಸಿಗೋದೇ ಇಲ್ಲ, ಅಷ್ಟರ ಮಟ್ಟಿಗೆ ನೀರು ಹರಿತಾ ಇದೆ. ಈ ನದಿಲಿ ಈಜ್ಕೊಂಡು ಹೋಗಿ ದಡ ಸೇರಿಕೊಂಡು ಜಾನುವಾರುಗಳಿಗೂ ಫುಡ್ ತಂದು